ಶುಂಭವಧೆ ಎಂಬ 15ನೇ ಅಧ್ಯಾಯ. ಭಾರತೆಯು ಶೂಲದಿಂದ ಶುಂಭನ ತಲೆಯನ್ನು ಕತ್ತರಿಸಿದ್ದು. ನಿರ್ಜರರು ಹರ್ಷಿಸಲು ರಣದಲ್ಲಿ ದುರ್ಜನನೆನಿಸುವ ಶುಂಭ ದೈತ್ಯನ ಗರ್ಜಿಸುತ್ತಾ ಕೆಡಹಿದಳು. ಶೂಲದಿಂದಿರಿದು ಭಾರತಿಯು. ಶುಂಭನು ತನ್ನ ತಮ್ಮನು ಮಡಿದುದನ್ನು ಕಂಡು ಶೌರ್ಯಪೂರ್ಣವಾದ ತನ್ನ ಬಾಹುವೆ ಕಡಿದು ಹೋದಂತಾಗಿ ಭಾವಿಸಿ ಅವನನ್ನು ನೆನೆದು, ಚಂಡವಿಕ್ರಮನೇ, ಮಡಿದೆಯಲ್ಲ, ದೇವತೆಗಳಿಗೆಲ್ಲ ಒಡೆಯನಿಂತಿದ್ದ ನಿನ್ನಿಂದ ನನ್ನನ್ನು ಬಿಟ್ಟು ಹೊರಟೆಯಲ್ಲ. ಇದೇನು ಈ ಸಂಪತ್ತು ಸೌಭಾಗ್ಯಗಳು ನನ್ನ ಭಾಗಕ್ಕೆ ಇದ್ದು ಇಲ್ಲದಂತಾದವು. ಈ ಸಿರಿ ಯಾರಿಗೆ ಬೇಕು? ತಮ್ಮ, ನೀನಿಲ್ಲದ ಈ ಸ್ವರ್ಗ ದೇವತೆಗಳ ಅಧಿಕಾರಗಳೆಲ್ಲ ನನಗೇಕೆ? ವೀರ, ನಿನ್ನನ್ನು ಬಿಟ್ಟು ಉಳಿದುದಕ್ಕೆ ಸರಿಯಾಗಿ ಈ ಚಂಡಿಯನ್ನು ರಕ್ತ ಕಾರುವಂತೆ ಮಾಡುತ್ತೇನೆ. ಆದರೆ ನನ್ನ ಯುದ್ಧವನ್ನು ನೋಡಿ ಸಂತಸ ಪಡುವ ನೀನೇ ಈಗ ಇಲ್ಲವಾದೆ. ಈ ಬ್ರಹ್ಮಾಂಡವನ್ನು ಒಡೆದು ಹಾಕುವೆ, ಹರಿಹರರನ್ನು ಸುಟ್ಟು ಹಾಕುತ್ತೇನೆ. ಚಂಡಿಯ ಮಾಂಸ ಖಂಡವನ್ನು ಭೂತ ಪೇತ್ರಾದ್ರಿ ಪಿಚಾಚಿಗಳಿಗೆ ಹಂಚುತ್ತೇನೆ. ಇನ್ನು ಮಾತನಾಡಿ ಫಲವೇನು? ನನ್ನ ಅಮೂಲ್ಯದಂತಿದ್ದ ಒಡವೆ ಹೋಯಿತು. ಈ ನನ್ನ ದೇಹ ಇಂದಿಗೆ ಸಾಕು ಎಂದು ರೋಧಿಸಿ ಆನಂತರ ಅತ್ಯಂತ ರೋಷದಿಂದ ಹಲ್ಲು ಕಡಿದು ಹುಂಕೃತಿ ಮಾಡಿ ಗರ್ಜಿಸಿ ದೇವಿಯನ್ನು ಕುರಿತು, ದುಷ್ಟಳೆ, ನೀನು ಬಹಳ ಗರ್ವದಿಂದ ನಮ್ಮೊಡನೆ ಯುದ್ಧ ಮಾಡಿ ಈಗ ನಿನ್ನನ್ನು ನೀನೇ ಕೊಂದುಕೊಂಡಂತಾಗಿದೆ ಎಂದನು. ಅದಕ್ಕೆ ಉತ್ತರವಾಗಿ ದೇವಿಯು, ಎಲ್ಲವೋ ಈ 3 ಲೋಕಗಳಲ್ಲಿ ಎಲ್ಲರೂ ನನ್ನನ್ನು ಕರುಣಿ ಎನ್ನುವರು. ಆದರೆ ನೀನು ಮಾತ್ರ ದುಷ್ಟಳೆಂದು ಕರೆದಿರುವೆ. ಇದು ನಿಜ. ಸ್ವಯಂ ಯಾವನು ದುಷ್ಟನೋ ಅವನಿಗೆ ಇತರರು ತನ್ನಂತೆಯೇ ದುಷ್ಟರಾಗಿ ಕಂಡುಬರುತ್ತಾರೆ ಎಂದಳು. ರಾಕ್ಷಸನು ಅವಳ ಮಾತಿಗೆ ದೇವತೆಗಳೆಲ್ಲರೂ ನೋಡುತ್ತಿದ್ದಂತೆಯೇ, ಸೈನ್ಯವೆಲ್ಲವನ್ನು ಕೊಂದು ಈಗಲೂ ಗರ್ವದಿಂದ ನನ್ನೊಡನೆ ಮಾತನಾಡುತ್ತಿರುವೆ. ನೀನೊಬ್ಬಳನ್ನು ಕೊಂದು ನನ್ನ ಸರ್ವ ಸೈನ್ಯಕ್ಕೆ ಪ್ರತಿಕಾರ ಮಾಡುವೆನು. ಇದು ಭೂಮಿಯ ಮೇಲೆ ಆಣೆಯಿಟ್ಟು ಹೇಳುತ್ತಿರುವ ಮಾತು ಎಂದನು. ದೇವಿಯು ರಾಕ್ಷಸನಿಗೆ ಆಗ, ಎಲ್ಲವೋ ರಾಕ್ಷಸರಾಜ, ಕೇಳಿಲ್ಲಿ, ನನ್ನ ವಿಭೂತಿಯೋ ಈ ವಿಶ್ವವೆನ್ನುವುದನ್ನು ಇದೆಲ್ಲವೂ ನನ್ನಲ್ಲೇ ಇದ್ದು ನನ್ನಿಂದಲೇ ಬೆಳಗಿ ನನ್ನಲ್ಲಿಯೇ ಲಯವಾಗುತ್ತವೆ. ಹೀಗಿರಲು ಕೊಂದಳೋ ಎಂಬುದೇನು? ಶುಂಭ, ನಿನ್ನ ಸೈನ್ಯವು ನನ್ನಲ್ಲಿಯೇ ಹುಟ್ಟಿ ನನ್ನಿಂದಲೇ ಅಳಿಯಿತು ಎಂದಳು. ಇದರಿಂದ ರಾಕ್ಷಸನು ಕ್ರೋಧಿತನಾದನು. ಒಡನೆ ಅವನು ದಿನಕರ ತೇಜವನ್ನೇ ಅಳಿಯುವಂತೆ ಜ್ವಾಲಾಮಯ ಶರಗಳನ್ನು ದೇವಿಯ ಮೇಲೆ ಸುರಿಸಿದ್ದನು. ದೇವಿಯು ಅವನ ಮೇಲೆ ಅಷ್ಟೇ ವೇಗದಿಂದ ತೇಜಪೂರ್ಣ ಶರಗಳನ್ನು ಪ್ರಯೋಗಿಸಿದ್ದಳು. ಅವರಿಬ್ಬರ ಯುದ್ಧವು ಅತ್ಯಂತ ರೌದ್ರಮಯವಾಯಿತು. ಆ ಭಯಂಕರ ಯುದ್ಧವನ್ನು ದೇವತೆಗಳು ರಾಕ್ಷಸರು ಭಯವಿಹ್ವಲರಾಗಿ ನೋಡುತ್ತಿದ್ದರು. ದೇವಿಯು 100 ದಿವ್ಯ ಶಸ್ತ್ರಗಳನ್ನು ರಾಕ್ಷಸನ ರಕ್ತವನ್ನು ಕಾರುವಂತೆ ಮಡಿದಳು. ದೈತ್ಯನು ಆ ಎಲ್ಲ ದಿವ್ಯಾಸ್ತ್ರಗಳನ್ನು ನಿವಾರಿಸಿ ದೇವಿಯ ಮೇಲೆ ಸಹಸ್ರಾರು ಬಾಣಗಳ ಸುರಿಮಳೆ ಸುರಿಸಿದ್ದನು. 3 ಲೋಕಗಳು ಭಯದಿಂದ ಕಂಪಿಸಿದ್ದವು. ಅವರಿಬ್ಬರ ಯುದ್ಧವನ್ನು ವರ್ಣಿಸಲು ಯಾರಿಂದ ತಾನೇ ಸಾಧ್ಯ? ದೇವಿಯು ರಾಕ್ಷಸನ ಶರದಿಂದ ಘಾತಳಾಗಿ ಅವನ ಮೇಲೆ ಶರವನ್ನು ಮಾಡುವಳು. ಅವನು ಆ ಶರಘಾತದಿಂದ ನೊಂದು ಕೋಪದಿಂದ ಕಿಡಿಕಿಡಿಯಾಗಿ ದೇವಿಯ ಮೇಲೆ ಶರವರ್ಷವನ್ನು ಮಾಡುವನು. ಹೀಗಾಗಿ ಕೊನೆಗೆ ದೇವಿಯು ಅತ್ಯಂತ ರೋಷಪೂರ್ಣಳಾಗಿ ಅವನ ಧನಸ್ಸನ್ನು ಕತ್ತರಿಸಿ ಹಾಕಿದ್ದಳು. ಆಗ ಶುಂಭನು ದೇವಿಯನ್ನು ಹೊಗಳಿ ಶಕ್ತಾಯುಧವನ್ನು ಹಿಡಿದು ದೇವಿಯ ಮುಂದೆ ಗರ್ಜಿಸಿದ್ದನು. ಅವನು ಆ ಭಯಂಕರ ಗರ್ಜನೆಗೆ ಸಿಂಹವು ಹೆದರಿ ಹಾರಿ ಬಿದ್ದಿತು. ದೇವತೆಗಳ ಜೀವವು ಕಂಠಕ್ಕೆ ಬಂದು ಅವರೆಲ್ಲರೂ ಆ ತಕ್ಷಣ ಮೂರ್ಛಿತರಾದರು. ಶಿವನ ಎದೆ ಝಲ್ಲೆಂದಿತು. ನಿಮಿಷಾರ್ಥದಲ್ಲಿ ವಿಷ್ಣುವಿನ ಶರೀರ ಭಯದಿಂದ ನಡುಗಿತು. ವೃಷಭನೇ, ಕೇಳು. ದೈತ್ಯನು ಕೈಯಲ್ಲಿ ಹಿಡಿದ ಮಹಾಶಕ್ತಿಯು 1000 ಸೂರ್ಯರ ತೇಜಸ್ಸನ್ನು ಮೀರಿ ಅದರ ಅಲುಗು ತಳತಳನೆ ಒಳೆಯಿತು. ಸಮುದ್ರಗಳು ಕುದಿದವು. ಆಗಸದ ತಾರೆಗಳು ಸಿಡಿದು ಬಿದ್ದವು. ಶಕ್ತಿಯು ಪ್ರಜ್ವಲಿತ ಜ್ವಾಲೆಗೆ ಆಕಾಶವು ನೆಲೆಯಿಂದಿಂತಾಗಿ ಭೂಮಿಯು ಬಿರುಕು ಬಿಟ್ಟುಕೊಂಡಿತು. ದೈತ್ಯನು ಅದನ್ನು ದೇವಿಯ ಮೇಲೆ ಬಿಟ್ಟನು. ಒಡನೆ ದೇವಿಯು ಅದನ್ನು ಸುದರ್ಶನದಿಂದ ಕತ್ತರಿಸಿದ್ದಳು. ರಾಕ್ಷಸನು ಶತಕೋಟಿ ಸೂರ್ಯ ಪ್ರಕಾಶಮಾನವಾದ ಖಡ್ಗವನ್ನು ಹಿಡಿದು ದೇವಿಯನ್ನು ಅದರಿಂದ ಹೊಡೆದನು. ತಕ್ಷಣವೇ ಮಹಾದೇವಿಯು ಆ ಖಡ್ಗವನ್ನು ಕತ್ತರಿಸಿ ಹಾಕಲು ರಾಕ್ಷಸನು ಧನುರ್ಬಾಣಗಳನ್ನು ಹಿಡಿದು ಕಾಲ್ಗ್ನಿಯಂತೆ ಬಾಣಗಳನ್ನು ದೇವಿಯ ಮೇಲೆ ಎಡಬಿಡದೆ ಮಳೆಯಂತೆ ಸುರಿಸಲು ಅವೆಲ್ಲವನ್ನು ಶಾಂಭವಿ ಕಡಿದು ಹಾಕಿ ಅವನ ರಥದ ಕುದುರೆಯನ್ನು, ಸಾರಥಿಯನ್ನು, ಅವನ ಬಿಲ್ಲನ್ನು ಕಡಿದು ಚೆಲ್ಲಿದ್ದಳು. ಅದರಿಂದ ದೈತ್ಯೇಂದ್ರನು ಕೋಪವು ನೂರ್ಮುಡಿಯಾಯಿತು. ಅವನು ಘೋರ ಮುದ್ಗರವನ್ನು ಹಿಡಿದು ಅದು ಕಿಡಿಕಾರುತ್ತಾ ಹೊರಸುತ್ತಿತ್ತು. ಕಾರ್ಮೋಡದಂತೆ ಅದರ ಹೊಗೆಯು ಎಲ್ಲ ಕಡೆ ಹರಡಿಕೊಂಡಿತ್ತು. ಶಕ್ತಿಯಿಂದ
ಸೊಕ್ಕೇರಿದ ರಾಕ್ಷಸ ರಾಜನು ಎಡಗಾಲನ್ನು ಮುಂದಿಟ್ಟು ಸಪ್ತ ಸಮುದ್ರಗಳನ್ನು ಕಲಕುವಂತೆ ಗರ್ಜಿಸಿ ಮುದ್ಗರವನ್ನು ದೇವಿಯ ಮೇಲೆ ಎಸೆದನು. ಅದು ಸಮೀಪಕ್ಕೆ ಬರುತ್ತಿದ್ದಂತೆಯೇ ಜಗನ್ಮಾತೆಯು ಅದನ್ನು 3 ತುಂಡುಗಳನ್ನಾಗಿ ಕತ್ತರಿಸಿದ್ದಳು. ಆಗ ದೈತ್ಯನು ಕಡು ಕೋಪದಿಂದ ನುಗ್ಗಿ ಬಂದು ದೇವಿಯನ್ನು ಮುಷ್ಟಿಯಿಂದ ತಿವಿದನು. ಪರಾಂಬೆಯು ಒಡನೆ ಶರವರ್ಷವನ್ನು ಮಾಡಿ ದೈತ್ಯನ ಉದರವನ್ನು ತನ್ನ ಮುಷ್ಟಿಯಿಂದ ತಿವಿದಾಗ ದೊಡ್ಡ ಸಿಡಿಲು ಹೊಡೆದಂತಾಯಿತು. ಆ ರಾಕ್ಷಸನು ಕೋಪದಿಂದ ಕೆಂಡದಂತಾಗಿ ಮತ್ತೆ ದೇವಿಯನ್ನು ತಿವಿಯಲು ದೇವಿಯು ಪ್ರಚಂಡ ಶಕ್ತಿಯಿಂದ ಅವನ ಎದೆಗೆ ಹೊಡೆದಳು. ಅವನು ಕೆಳಗೆ ಬಿದ್ದು ಉರುಳಿದ್ದ. ಮತ್ತೆ ಎದ್ದು ದೇವಿಯ ಮೇಲೆ ಎಗರಿ ಅವಳ ತಲೆಯನ್ನು ತಿವಿದು ಹುಂಕರಿಸಿ ಗರ್ಜಿಸಿದ್ದನು. ದೇವಿಯು ಒಡನೆ ಆಗಸಕ್ಕೆ ಹಾರಿದ್ದಳು. ದೈತ್ಯನು ಆಗಸಕ್ಕೆ ನೆಗೆದು ಕೋಪದಿಂದ ಕಾದಾಡಿದ್ದನು. ಇವರು ಪರಸ್ಪರ ತಿವಿಯುತ್ತಾ ಹೊಡೆಯುತ್ತಾ ಬಹಳ ಭಯಂಕರವಾಗಿ ಆಕಾಶ ಮಾರ್ಗದಲ್ಲಿ ಬಹಳ ಹೊತ್ತು ಯುದ್ಧ ಮಾಡಿದರು. ಅವನ ಏಟನ್ನು ದೇವಿ ತಪ್ಪಿಸಿ ನಾನು ಹೊಡೆಯುವುದು, ದೇವಿಯ ಏಟನ್ನು ದೈತ್ಯನು ತಪ್ಪಿಸಿ ತಾನು ಮತ್ತೆ ಆಕೆಯನ್ನು ಘಾತಿಸುವುದು. ಹೀಗೆ ಇವರು ಯುದ್ಧ ಭೀಕರತೆಗೆ ಬ್ರಹ್ಮಾಂಡವೇ ಭಯದಿಂದ ಅಲ್ಲಾಡಿತು. ಸ್ವಲ್ಪ ಹೊತ್ತಿನಲ್ಲಿಯೇ ಇಬ್ಬರು ಧರಣಿಯ ಮೇಲೆ ಚೆಂಡಿನಂತೆ ಬಿದ್ದು ಮತ್ತೆ ಎದ್ದು ಪರಸ್ಪರ ಗುದ್ದಾಡಿದ್ದರು. ದೇವಿಯು ಅವನನ್ನು ಒದೆದಳು, ಅವನು ದೇವಿಯನ್ನು ಒದೆದನು. ಹೀಗೆ ಇವರು ಸರಿಸಮ ಯುದ್ಧದಲ್ಲಿ ತೊಡಗಿದ್ದರು. ಮಂಡೆಗಳು ಮುಷ್ಟಿಗಳು ಪರಸ್ಪರ ತಗುಲಿ ಕಿಡಿಗಳು ಹೊರಬಂದು ಪ್ರಜ್ವಲಿಸಿ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡಿತು. ಅವರಿಬ್ಬರ ಕಣ್ಣುಗಳಿಂದ ಹೊರಟ ಕಿಡಿಗಳಿಂದ ಸಮುದ್ರಗಳು ಕುದಿದವು. ಮುಷ್ಟಿಗಳು ಪರಸ್ಪರ ಘಾತಿಸುತ್ತಿದ್ದುದರಿಂದ ಶಬ್ದಕ್ಕೆ ಕಿವಿಗಳು ಕಿವುಡುಳುತ್ತಿದ್ದವು. ಅವರಿಬ್ಬರ ಗರ್ಜನೆಗೆ ಬ್ರಹ್ಮಾಂಡವು ಬಿರಿದು ಹೋಯಿತು. ಇವರು ಘೋರ ಯುದ್ಧವನ್ನು ನೋಡುತ್ತಿದ್ದ ದೇವತೆಗಳು ರಾಕ್ಷಸರು ಬೆದರಿ ಮೂರ್ಛಿತರಾದರು. ಇವರು ಪಾದದ ತುಳಿತಕ್ಕೆ ಕಮಲ ಪುಷ್ಪವು ಬಾಡುವಂತೆ ಭೂಮಿಯು ತಲ್ಲೆಣಿಸಿತು. ಧರೆ ಹೊಟ್ಟೋಯಿತು. ಮುಷ್ಟಿಗಳ ಪೆಟ್ಟಿಗೆ ಉರುಳಿದಾಗ ಸಪ್ತ ಸಮುದ್ರದ ನೀರು ಧ್ರುವಲೋಕದವರೆಗೆ ಚಿಮ್ಮಿತು. ಇವರು ಹಲ್ಲು ಕಡಿದು ಕ್ರೋಧದಿಂದ ಕಾದಾಡಿದ್ದರು. ಶುಂಭನು ವೀರತೆಯಲ್ಲಿ ಮಧುಕೈಟಭರನ್ನು ಮಹಿಷಾಸುರನನ್ನು ಮೆರೆಸಿದ್ದನು. ಧೈರ್ಯ ತಗ್ಗಿತು, ಆದರೂ ಅವನ ಶೌರ್ಯ ತಗ್ಗಲಿಲ್ಲ. ಅವನು ದೇವಿಯನ್ನು ತನ್ನ ವೀರತೆಯಿಂದ ಬೇಸರಗೊಳಿಸಿದ್ದನು. ಇಬ್ಬರು ಯುದ್ಧ ಮಾಡಿದ್ದರು. ಆ ಯುದ್ಧವನ್ನು ಹಿಡಿದು ಅವಚಿದರು. ಮತ್ತೆ ಇವರು ಉರುಳಿ ಬಿದ್ದ ಜಿಂಕೆಗಳಂತೆ ಹಾರಿ ಪರಸ್ಪರ ಘಾತಿಸಿದ್ದರು. ಮತ್ತೆ ಅದೇ ರೀತಿ ಜಟ್ಟಿಗಳಂತೆ ಕುಸ್ತಿ ಮಾಡಿ ಉರುಳಿ ಎದ್ದು ಮುಷ್ಟಿಘಾತಗಳಿಂದ ಹೋರಾಡಿದರು. ಇಬ್ಬರು ಬೆವೆತರು, ಇಬ್ಬರು ಉಬ್ಬಸದಿಂದ ಆಯಾಸಗೊಂಡರು. ಇಬ್ಬರು ಏಕದೃಷ್ಟಿ ಏಕಚಿತ್ತ ಏಕಮುಖದಿಂದ ಕಾದಾಡಿದ್ದರು. ಹೀಗಿರುವಾಗ ದೇವಿಗೆ ಅಸೀಮ ಕೋಪವು ಹುಕ್ಕಿ ಬಂದು ಶೂಲದಿಂದ ಅವನ ಎದೆಯನ್ನು ಚುಚ್ಚಿದ್ದಳು. ಅದು ಬೆನ್ನಿನವರೆಗೂ ಇಳಿದು ಅವನು ನೆಲದ ಮೇಲೆ ಬಿದ್ದು ಕಣ್ಣು ಮುಚ್ಚಿದ್ದನು. ಭಾರತಿ ಆನಂದದಿಂದ ಗರ್ಜಿಸಿದ್ದಳು. ದೇವತೆಗಳು ಹರ್ಷಚಿತ್ತರಾದರು. ಉಳಿದ ಸೈನ್ಯವೆಲ್ಲವನ್ನು ಮಾತೃಕೆ ಗಣವು ಸಂಹರಿಸಿತು. ರಣರಂಗವು ಹೆಣಗಳಿಂದ ತುಂಬಿತು. ರಕ್ತದ ನದಿ ಹರಿಯಿತು. ದೇವಾದಿ ದೇವತೆಗಳೆಲ್ಲರೂ ಸೇರಿ ದೇವಿಗೆ ಆರತಿ ಎತ್ತಿ ಜೈಕಾರ ಮಾಡಿದರು. ಶುಂಭನು ಮಡಿದುದಕ್ಕೆ ನದಿ, ತಾರೆ, ಪರ್ವತ, ಪೃಥ್ವಿ, ಆಕಾಶಗಳು ಪ್ರತ್ಯಕ್ಷವಾಗಲು ದೇವತೆಗಳು ದೇವಿಯನ್ನು ಬಹು ವಿಧದಲ್ಲಿ ಸ್ತುತಿಸಿದ್ದರು. ತುಂಬುರರು ಹಾಡಿದ್ದರು, ಅಪ್ಸರೆಯರು ನೃತ್ಯ ಮಾಡಿದ್ದರು. ದೇವತೆಗಳು ಗಂಧರ್ವರು ಬಹು ವಿಧವಾದ ಪೂಜೆ ಮಾಡಿದ್ದರು. ದೀನಾಕರನು ಆಗಸದಲ್ಲಿ ಪ್ರಭಪುಂಜನಾಗಿ ಮೂಡಿಬಂದನು. ತಂಪಾದ ವಾಯು ಬೀಸತೊಡಗಿತು. ಆನಂತರ ದೇವತೆಗಳು ತಮ್ಮ ತಮ್ಮ ಅಧಿಕಾರ ವಹಿಸಿಕೊಂಡು ಜಗನ್ಮಾತೆಯ ತಮ್ಮನ್ನು ಕಾಪಾಡಿದಾಳೆಂದು ಅವಳನ್ನು ಧ್ಯಾನಿಸುತ್ತಾ ಚಿದಾನಂದಾತ್ಮ ಗುರುವರರನ್ನೂ ಧ್ಯಾನಿಸಿದ್ದರು. ಶುಂಭುವಧೆ ಎಂಬ 15ನೇಧ್ಯಾಯವು ಮುಗಿದಿದ್ದು.